ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ರಾಮ್ ಪೋತಿನೇನಿ ಮತ್ತು ನಮ್ಮ ಕನ್ನಡದ ಕಿಂಗ್ ಉಪೇಂದ್ರ ಅವರ ಹೊಸ ಸಿನಿಮಾ ಅಂದರೆ ಆಂಧ್ರ ಕಿಂಗ್ ತಾಲೂಕಾ ಸಿನಿಮಾ ಹೇಗಿದೆ? ಇದು ಒಂದು ಪ್ಯಾನ್ ವಾರ್ಶಿಪ್ ಇದೆಯಾ ಅಥವಾ ಇದರಲ್ಲಿ ಹೊಸದಾದೇನಾದರೂ ಇದೆಯಾ? ಹಾಗಾದರೆ ಬನ್ನಿ ಬೇಗ ನೋಡೋಣ. ಇನ್ನು ಸಿನಿಮಾದ ಕಥೆ ನಡೆಯುವುದು ಗೋದಾವರಿ ಎಂಬ ಲಂಕಾ ಹಳ್ಳಿಯಲ್ಲಿ. ಇಲ್ಲಿನ ಹೀರೋ ಬಂದು ಸಾಗರ್. ರಾಮ್ ಪೋತಿನೇನಿ ಪಾತ್ರದಲ್ಲಿ ನಟಿಸಿರುವ ಸಾಗರ್ ಪಾತ್ರ. ಇವರು ತೆಲುಗು ಸೂಪರ್ ಸ್ಟಾರ್ ಸೂರ್ಯಕುಮಾರ್ ಅಂದರೆ ನಮ್ಮ ಉಪೇಂದ್ರ ಅವರ ಅಪ್ಪಟ ಹುಚ್ಚು ಅಭಿಮಾನಿ. ಇನ್ನು ಸಾಗರ್ ಲೈಫ್ ಪ್ರೀತಿ ಎಲ್ಲವೂ ಅವನ ಸುತ್ತಲೇ ಸುತ್ತುತ್ತದೆ. ಇನ್ನೊಂದು ಕಡೆ ನಟ ಸೂರ್ಯಕುಮಾರ್ ಅಂದರೆ ಉಪೇಂದ್ರ ಅವರ 100ನೇ ಸಿನಿಮಾ ಅರ್ಧಕ್ಕೆ ನಿಂತು ಹೋಗಿರುತ್ತದೆ. ಅದಕ್ಕೆ ಕೋಟ್ಯಾಂತರ ಹಣದ ಅವಶ್ಯಕತೆ ಇರುತ್ತದೆ. ಈ ಸಮಯದಲ್ಲಿ ಪರಿಚಯವೇ ಇಲ್ಲದ ಸಾಗರ್ ತನ್ನ ಹೀರೋ ಸಿನಿಮಾ ಮುಂದುವರಿಯಲಿ ಅಂತ ಏನೋ ಒಂದು ದೊಡ್ಡ ತ್ಯಾಗ ಮಾಡುತ್ತಾನೆ. ತನ್ನ ಫ್ಯಾನ್ ಮಾಡಿದ ಈ ತ್ಯಾಗದ ಬಗ್ಗೆ ಸುಳಿವು ತಿಳಿಯಲು ಸಾಗರ್ಗೆ ಹಳ್ಳಿಗೆ ಏನಕ್ಕೆ ಬರುತ್ತಾನೆ. ಆ ಹಳ್ಳಿಯಲ್ಲಿ ಸಾಗರ್ ಮತ್ತು ಅವನ ಪ್ರೇಯಸಿ ಅಂದರೆ ಲವರ್ ಮಹಾಲಕ್ಷ್ಮಿ ಪಾತ್ರದಲ್ಲಿ ಭಾಗ್ಯಶ್ರೀ ಬೋರ್ಸೆ ನಟಿಸಿದ್ದಾರೆ. ಇನ್ನು ಸೂರ್ಯ ಬಂದು ಆ ಸಮಸ್ಯೆಗಳನ್ನು ಹೇಗೆ ಪರಿಹರಿಸುತ್ತಾನೆ ಅನ್ನೋದೇ ಈ ಸಿನಿಮಾದ ಮುಖ್ಯ ಕತೆ. ಇನ್ನು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ವಿಚಾರಕ್ಕೆ ಬಂದರೆ, ಇನ್ನು ಈ ಕಥೆಯ ಭಾವನಾತ್ಮಕತೆ ಕೇವಲ ಹೀರೋ ಫ್ಯಾನ್ ಕಥೆ ಅಷ್ಟೇ ಅಲ್ಲ. ಇದು ಹೀರೋ ಮತ್ತು ಫ್ಯಾನ್ ನಡುವಿನ ಬಾಂಧವ್ಯ, ಈ ಪ್ರೀತಿಯಿಂದ ಒಬ್ಬ ಸಾಮಾನ್ಯ ಹುಡುಗ ದೊಡ್ಡವನಾಗಿ ಬೆಳೆಯುವ ಕತೆ. ಇದು ಮನಸ್ಸಿಗೆ ಹತ್ತಿರವಾಗುವಂತೆ ಮಾಡಿದ್ದಾರೆ. ಎರಡನೇ ಪ್ಲಸ್ ಪಾಯಿಂಟ್ ವಿಚಾರಕ್ಕೆ ಬಂದರೆ, ರಾಮ್ ಮತ್ತು ಭಾಗ್ಯಶ್ರೀ ಕೆಮಿಸ್ಟ್ರಿ. ಅವರಿಬ್ಬರ ಲವ್ ಸ್ಟೋರಿ ತುಂಬ ಫ್ರೆಶ್ ಆಗಿ ಮುಗ್ಧವಾಗಿ ಮೂಡಿಬಂದಿದೆ. ಹಳ್ಳಿಯ ಸೊಗಡಿನ ನಡುವೆ ಇವರ ಪ್ರೀತಿ ನೋಡಲು ಚೆನ್ನಾಗಿದೆ. ಇನ್ನು ಮೂರನೇ ಪ್ಲಸ್ ಪಾಯಿಂಟ್ ವಿಚಾರಕ್ಕೆ ಬಂದರೆ, ಸಂಗೀತ ಮತ್ತು ಕ್ಲೈಮ್ಯಾಕ್ಸ್. ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತ ಕಥೆಗೆ ತುಂಬ ಚೆನ್ನಾಗಿ ಹೊಂದಿಕೊಂಡಿದೆ. ಇನ್ನು ಕ್ಲೈಮ್ಯಾಕ್ಸ್ ದೃಶ್ಯಗಳು ತುಂಬ ಇಮೋಷ್ನಲ್ ಆಗಿದ್ದು ಸಿನಿಮಾಕ್ಕೆ ಒಂದು ಉತ್ತಮ ಅಂತ್ಯ ಕೊಟ್ಟಿದೆ. ಇನ್ನು ಕಾಸ್ಟ್ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಈ ಸಿನಿಮಾ ಸಂಪೂರ್ಣವಾಗಿ ರಾಮ್ ಪೋತಿನೇನಿ ಅವರದೇ. ಅವರು ಒಬ್ಬ ಮುಗ್ಧ ಪ್ರೀತಿಯ ಫ್ಯಾನ್ ಪಾತ್ರದಲ್ಲಿ ತುಂಬ ನೈಜವಾಗಿ ಅಭಿನಯಿಸಿದ್ದಾರೆ. ಅವರ ಇತ್ತೀಚಿನ ಮಾಸ್ ಸಿನಿಮಾಗಳಿಗಿಂತ ಇದು ಒಂದು ವಿಭಿನ್ನವಾಗಿ ನಿಂತಿದೆ. ಇನ್ನು ನಮ್ಮ ಉಪೇಂದ್ರ ಅವರು ಆಂಧ್ರ ಕಿಂಗ್ ಸೂರ್ಯಕುಮಾರ್ ಪಾತ್ರದಲ್ಲಿ ತುಂಬ ಸಭ್ಯವಾಗಿ ಮತ್ತು ಡಿಗ್ನಿಟಿಯಿಂದ ಕಾಣಿಸಿಕೊಂಡಿದ್ದಾರೆ. ಅವರ ಸ್ಕ್ರೀನ್ ಟೈಮ್ ಮತ್ತು ಕತೆ ಮುಖ್ಯ ತಿರುವು ಅವರ ಪಾತ್ರದಿಂದಲೇ ಸಿಗುತ್ತದೆ. ಭಾಗ್ಯಶ್ರೀ ಬೋರ್ಸೆ ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ರಾವ್ ರಮೇಶ್ ಅವರಂತಹ ಪೋಷಕ ಪಾತ್ರಗಳು ಅಭಿನಯವೂ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ನೆಗೆಟಿವ್ ವಿಚಾರಕ್ಕೆ ಬಂದರೆ, ಸಿನಿಮಾದಲ್ಲಿ ಒಂದು ದೊಡ್ಡ ಸಮಸ್ಯೆ ಎಂದರೆ ಲೆಂತ್. 2 ಗಂಟೆ 46 ನಿಮಿಷದ ಈ ಸಿನಿಮಾ ಸ್ವಲ್ಪ ನಿಧಾನವಾಗಿದೆ. ಇಂಟರ್ವೆಲ್ ಆದ ಮೇಲೆ ಕತೆ ಎಲ್ಲೋ ಹೋಗುತ್ತಿದೆ ಅನಿಸುತ್ತದೆ. ಅನಗತ್ಯ ದೃಶ್ಯಗಳನ್ನು ಕಟ್ ಮಾಡಬಹುದಿತ್ತು. ಇನ್ನು ಕೆಲವು ಕಡೆ ಕತೆ ಊಹಿಸಿದಂತಿದೆ. ಇನ್ನು ಈ ಸಿನಿಮಾದ ಫೈನಲ್ ಏನಂದರೆ, ಈ ಸಿನಿಮಾವನ್ನು ಒಬ್ಬ ನೀವು ಫ್ಯಾನ್ ಆಗಿ ನೋಡಲೇಬೇಕಾದ ಸಿನಿಮಾ. ನೀವು